ಒಂದು ಸಣ್ಣ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ಹಾ ನನಗೆ ನನಗೂ ನನ್ನ ಫ್ಯಾಮಿಲಿಗೆ ಒಂದ್ ಜೊತೆ ಚಪ್ಪಲಿ ಬೇಕಾಗಿತ್ತು ಸರ್, ಅದಕ್ಕೆ ಫೋನ್ ಮಾಡಿದೆ. ರೀ ಯಾರ್ ನೀವು? KSRTC ಚಪ್ಲಿಗೆ ಏನ್ ಸಂಬಂಧ? ಸಂಬಂಧ ಇಲ್ಲ ಸರ್, ಆದ್ರೆ ನಿಮ್ ಬಸ್ಗಳ ಮೇಲೆಲ್ಲ ಚಪ್ಪಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರಲ್ವಾ ಸರ್? ಸರ್ ಅದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು. ಅಡ್ವರ್ಟೈಸ್ಮೆಂಟ್ಗೂ KSRTC ಏನ್ ಸಂಬಂಧ? ಅಡ್ವರ್ಟೈಸ್ಮೆಂಟ್ ಮಾಡೋದು ಸರ್, ಅಷ್ಟೇ. ನಾವು ಚಪ್ಲಿ ಕೊಡ್ತೀರಾ ಅಂತ ಹಾಕಿದೀರಾ? ನನ್ನ ಬಸ್ ಮೇಲೆ ನೀವ್ ಯಾಕೆ ಹಾಕಿದ್ದೀರಾ ಅಡ್ವರ್ಟೈಸ್ಮೆಂಟ್? ಸರ್ ಬಸ್ KSRTC ಇದು. ಯಾರು ಹೇಳಿದ್ದು? ಪಬ್ಲಿಕ್ದು, ನಮ್ಮದು ಬಸ್ಸು, ನಂದು ಇದೆ ಅದ್ರಲ್ಲಿ ಪಾಲು. ನಾನು ಟ್ಯಾಕ್ಸ್ ಕಟ್ಟಲ್ವ? ನನ್ನ ಟ್ಯಾಕ್ಸ್ ಇಂದ ಬಸ್ ಓಡೋದು. ನೀವು ಚಪ್ಪಲಿ, ನೇಟಿ, ಕಾಚ ಇವೆಲ್ಲ ಹಾಕೊಂಡು ಏನು ನಮ್ಗ್ ಮರ್ಯಾದೆ ತೆಗಿತಾ ಇದ್ದೀರಾ? ಅಡ್ವರ್ಟೈಸ್ಮೆಂಟ್ ಯಾವನ್ ಸರ್ ನಿಮ್ಗೆ ಹಾಕೋಕೆ ಹೇಳಿದ್ದು? ರೀ ಒಂದ್ ನಿಮಿಷ ಹೇಳಿ. ವಿಡಿಯೋ ನೋಡಿದ್ರಲ್ವಾ, ಒಬ್ಬರು ಪಬ್ಲಿಕ್ ಅವರು KSRTC ಆಫೀಸಿಗೆ ಫೋನ್ ಮಾಡಿ ಯಾವ ಥರ ಉಗಿತಾ ಇದ್ದಾರೆ ಅಂತ ನೀವು ನೋಡಿರ್ಬೋದು. ಇತ್ತೀಚೆಗೆ KSRTC ಬಸ್ಸುಗಳಲ್ಲಿ ಅದು ಏನೇನು ಅಡ್ವರ್ಟೈಸ್ಮೆಂಟ್ಗಳು ಹಾಕಬೇಕೋ ಅವ್ರಿಗೆ ಗೊತ್ತಾಗ್ತಿಲ್ಲ. ಸರ್ಕಾರ ಯಾವ ಥರ ಎಲ್ಲ ಸಂಪಾದನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ. ಅದರಲ್ಲೂ ದುಡ್ಡು ಬಗೆಯೋ ಪ್ರಯತ್ನ ಮಾಡ್ತಾಯಿದೆ. ಇತ್ತೀಚೆಗೆ ಮೆಟ್ರೋಲಿ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬರೀ ಅಡ್ವರ್ಟೈಸ್ಮೆಂಟು. KSRTC ಬಸ್ ಕತೆ ಅಂತ ಕೇಳೋದೇ ಇಲ್ಲ. ಯಾವ ಟಿ ವಿಯಲ್ಲಿ ಎಷ್ಟು ಸೀರಿಯಲ್ಗಳಿದೆ ಅದರ ಅಡ್ವರ್ಟೈಸ್ಮೆಂಟೆಲ್ಲ KSRTC ಬಸ್ನಾಗೆ ಓಡಾಡ್ತಾ ಇರುತ್ತೆ. ಮೊದಲು ನಮ್ಮ KSRTC ಬಸ್ ಅಂದರೆ ಕೆಂಪು ಹಳದಿ ಬಣ್ಣ ಅಂತ ಒಂದು ಆ KSRTC ಬಸ್ಸಿಗೆ ಎಷ್ಟೊಂದು ಗೌರವ ಇತ್ತಲ್ವ. ಅದನ್ನೆಲ್ಲ 3 ಕಾಸಿಗೆ ಹರಾಜಾಗ್ತಾಯಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಗ್ರೇ ಮತ್ತು ಕೆಂಪು ಕಲರಲ್ಲಿ ಇತ್ತು KSRTC ಬಸ್ಸು. ಇವಾಗ ನೋಡಿದ್ರೆ ಆ ಟಿ ವಿಯಲ್ಲಿ ಬರೋ ಸೀರಿಯಲ್ಗಳಿರ್ಬೋದು, ಆಮೇಲೆ ಅಂಗಡಿಗಳಲ್ಲಿ ಏನೇನು ಮಾರ್ತಾರೆ, ಒಡವೆ ಅಂಗಡಿಗಳದ್ದು ಅಡ್ವರ್ಟೈಸ್ಮೆಂಟು, ಚಪ್ಪಲಿ ಅಂಗಡಿ ಅಡ್ವರ್ಟೈಸ್ಮೆಂಟು, ಪಂಚೆಗಳು, ಅವ್ರು ಹೇಳ್ದಂಗೆ ಎಲ್ಲ ಪಬ್ಲಿಕ್ಸ್ ಇದ್ರ ಬಗ್ಗೆ ಕೇಳಬೇಕು ಅಲ್ವಾ? ಕರೆಕ್ಟಾಗಿ ಕೇಳಿದ್ದಾರೆ.